ಸಾಲ್ ಬಿಟ್ಟು ಎಷ್ಟೊತ್ತಾತ. ನಮ್ಮ ಹುಡ್ರು ಯಾಕೆ ಬರ್ಲಿಲ್ಲಲ್ಲ? ಎಲ್ಲ ಹುಡ್ರು ಬಂದು ಹೋದ್ವು. ಇವು ಎಲ್ಲಿ ಹೋದ್ವ ನೋಡ ನಮ್ಮ ಹುಡ್ರು? ಯವ್ವ ನಾವು ಶಾಲೆಯಿಂದ ಬಂದ್ವಿ. ಬಂದ್ರೆ ಮತ್ತ ಅಣ್ಣ ಎಲ್ಲದನ? ಅಣ್ಣ ಅವ್ರ ಕ್ಲಾಸ್ಮೇಟ್ ಜೊತೆಗೆ ಬರಕತ್ತೇನೆ ಬೇವ. ನಾನು ದೌಡ್ ಬಂದೆ, ಅವರು ನಿಧಾನಕ್ಕೆ ಬರಕತ್ತಿದ್ರೆ ಮತ್ತೆ ಯಾಕೆ ಬರವಲ್ರಕ್ ಬಿಡ ಅಂದ್ ಸುಮ್ಮನೆ ಅಜ್ಞಾನ. ಹೋಗುವ ಕೈಕಾಲ್ ಮರಿ ತೊಳ್ಕೊಂಬೋಗು. ಸರಿ ಅವ್ವ, ಕೈಕಾಲ್ ಮರಿ ತೊಳ್ಕೊಂಬರ್ತೀನಿ. ತಿನ್ನಾಕ ಏನಾರ ಕೊಡ್ಬೇಕು ನೋಡ ನೀ ಹಂಗಾರ. ಸರಿ, ನಿಮ್ಮ ಅಪ್ಪನ ಮಧ್ಯಾಹ್ನ ಉಂಡು ಹೋಗಿದ್ದ, ಈಗ ಅಪ್ಪನ ಬರೋ ಹೊತ್ತಾಗೈತಿ. ಮತ್ತೇನಾರ ಬಜ್ಜಿನಾರ ಮಂಡಕ್ಕಿ ಮಾಡ್ತೀನಿ, ತಿನ್ವಂತ್ರಿ. ಹೋಗುವ ಕೈಕಾಲ್ ಮರಿ ತೊಳ್ಕೊಂಬೋಗು. ಯವ್ವ ನಾನು ಶಾಲೆಯಿಂದ ಬಂದೆ. ಯಾಕಪ್ಪ ಲೇಟ್ ಆತಲ್ಲ? ಎಲ್ಲಿ ಬಿಡ್ವೆ, ನಮ್ಮ ಶಾಲೆ ಹುಡ್ರ ಜೊತೆ ಬರಕತ್ತಿದ್ನೆ, ಹಂಗಾಗಿ ಲೇಟ್ ಆತ. ಅವು ಮಾಸ್ತರ್ ಹೋಮ್ವರ್ಕ್ ಕೊಟ್ಟಿದ್ರ, ಏನೇನು ಕೊಟ್ಟಾರ ಅಂತ ಕೇಳ್ಕೆ ಅಂತ ಬನ್ನಿ, ಹಂಗಾಗಿ ಲೇಟ್ ಆತ. ಯಾಕ ನೀನು ಶಾಲೆ ಕೇಳಲಿಲ್ಲ ಹೋಮ್ವರ್ಕ್ ಏನೇನು ಕೊಟ್ರಂತ ನಾವು ಮಾಸ್ತರ್ನ? ನಾನು ಹಿಂದೆ ಕುಂತಿದ್ದೆ, ಹಂಗಾಗಿ ಏನು ಕೇಳಿಸ್ಲಿಲ್ಲ. ಅದಕ್ಕೆ ಮತ್ತೆ ಬರ್ಬೇಕಾದ್ರೆ ಕೇಳ್ಕೆ ಅಂತ ಬನ್ನಿ ಹೇಳಿದ್ರೆ. ಸರಿ ಸರಿ ಆಯ್ತು, ಹೋಗ್ರಿ ಕೈಕಲ್ ಮರಿ ತೊಗೊಂಬರ್ರಿ. ನಾನು ಮಂಡಕ್ಕಿ ಮತ್ತು ಮಿರ್ಚಿ ಮಾಡ್ತೀನಿ, ಮಿರ್ಚಿನಾರ ಬಜ್ಜಿನಾರ ಮಾಡ್ತೀನಿ, ತಿನ್ವಂತ್ರಿ. ಈಗ ನಿಮ್ಮ ಅಪ್ಪನ ಬರೋ ಹೊತ್ತಾಗೈತಿ, ಅಷ್ಟು ಕುತ್ಕೊಂಡು ತಿನ್ನೋಣಂತ. ಸರಿ ಆಯ್ತು ಅಲ್ವಾ. ಸಿದ್ದವಕ್ಕ ಅಯ್ಯ ಸಿಗ್ಲಿಕ್ಕ ಬಾರ, ಯಾವಾಗ ಬಂದಿ? ಹ್ಞೂನವ ಬಂದು ನೋಡ. ನಿಮ್ಮ ಮನೆ ಹುಡುಕಷ್ಟೊತ್ತಿಗೆ ಸಾಕಾಗಿ ಹೋತವ. ಮಧ್ಯಾಹ್ನ ಒಂದು ಹೊತ್ತಿನಾಗ ಬಂದಾನಿ, ಯಾರು ಮನೆ ದಾರಿನ ತೋರಿಸ್ವಲ್ರಿ. ಇಲ್ಲಿ ಹೋಗತ್ತಮ್ಮ ಅಂತಾರ. ಇವು ನೋಡಿದ್ರೆ ನಿಮ್ಮ ಮನೆ ನೋಡಿದ್ರೆ ಸಂಧ್ಯಾಗ ಐತಿ. ದಾರಿ ಕನ್ಫ್ಯೂಸ್ ಆಗ್ಬಿಡ್ತು. ಹೊಳ್ಳಿ ಮತ್ತೆ ಅಗಸಿಬಲ್ ಮಠ ಹೋಗಿ ಶಾಲೆ ಹುಡ್ರನ್ನ ಕೇಳಿದೆ, ಹೌದು ಲೈಟ್ ಪಾರಣ ಅಂತ ಕರ್ಕೊಂಬಂದ್ಬಿಟ್ಟು ನೋಡ ಬಂದೆ. ಇಲ್ಲ ಅಂದಿದ್ರೆ ನಾನು ಅಗಸಿಬಾಲ್ದಾಗ ಕುಂದ್ರಬೇಕಾಗತ್ತೆ, ಇಲ್ಲ ಹೊಳ್ಳಿ ಊರು ಹೋಗಿದ್ದು ನೋಡವ. ಪುಣ್ಯಕ್ಕೆ ಅವು ಶಾಲೆ ಹುಡ್ರು ತೋರಿಸಿದ್ವು, ಈಗ ಬಂದು ನೋಡವ ಯಾವ. ಅಯ್ಯ ಹೌದಾ, ಮಧ್ಯಾಹ್ನ ಬಂದಿದ್ದೆ. ಅಲ್ಲೇ ಯಾರು ಕೇಳಿದ್ರೆ ಹೇಳ್ತದ್ರ ಬಿಡ, ಬಸಪ್ಪರ ಮನೆ ಎಲ್ಲೈತಿ, ಮನೆ ಹಳೆ ಮದುವೆ ಆಗ್ಯಾನಲ್ಲ ಅಂದಿದ್ದಂದ್ರ ಸೀದಾ ಕರ್ಕೊಂಬಂದ ಬಿಡಾರ. ನಿನಗೆ ಕೇಳಕ್ ಬಂದಿಲ್ಲ ಆಟ ಬಿಡತ್ತಮ್ಮ. ಇಲ್ಲಕ್ಕ ಕೇಳಿನಿ, ಯಾರು ತೋರಿಸ್ಲಿಲ್ಲ. ಮೊನ್ನೆ ನಾನು ಮದುವೆಗೆ ಬಂದಿದ್ರೆ ಗೊತ್ತಾಕತ್ತೆ, ಮದುವೆಗೆ ಬರಲಿಲ್ಲ, ಹಾಗಾಗಿ ನನಗೆ ಗೊತ್ತಾಗ್ಲಿಲ್ಲ. ಕೇಳಿದ್ ಬಿಡ. ಅವು ಸಂಧ್ಯಾ ತೋರಿಸಿದ್ರು ನನಗೆ, ಅಲ್ಲಿ ಮತ್ತೆ ಬಂದು ಹೊಳ್ಳಿ ನೋಡಿ ನಾನು. ಏನಪ್ಪ ಮತ್ತೆ ಫಸ್ಟ್ನೇ ಟೈಮ್ ಅರೆದಾರಿಗೆ ಬಂದವ್ರಿಗೆ ಹಂಗಾಗದ. ಯಾರು ಕೇಳಿದ್ರೆ ತೋರಿಸಿದ್ರು, ಮತ್ತೆ ನೀನು ಸರಿಯಾಗಿ ಕೇಳಿಲ್ಲ ಅಂತ ಕಾಣಿಸ್ತತಿ. ಆಯ್ತು, ಈಗ ನಾನು ಚಾ ಮಂಡಕ್ಕಿ ಮಾಡ್ಬೇಕಂತ ಮಾಡಿದ್ದೆ, ಮಂಡಕ್ಕಿ ಮಿರ್ಚಿ ಮಾಡ್ತೀನಿ, ತಿಂದು ಮಾತಾಡೋಣ ಅಂತ. ಬಾ. ಇವ್ರು ಯಾರು ಬಿ? ಇವನು ನಮ್ಮ ತಮ್ಮ ಸಿಂಗ್ಲಿಕ ಅಂತಂದ. ಸಿಂಗ್ಲಿಕ ಅದೇನು ಬಿ ಒಂಥರ ಐತಿಲ್ಲ ಹೆಸರು? ಸಿಂಗ್ಲಿಕ ಅಲ್ಲಪ್ಪ, ಆತನ ಹೆಸರು ಸಿದ್ಲಿಂಗೇಶ್ವರ ಅಂತಂದ್ರೆ ನಾವು ಸಿಂಗ್ಲಿಕ ಅಂತ ಕರಿತೇವೆ. ಹೌದೇನ್ ಬೇ? ಬರ್ರಿ ಮಾಮರ, ಕುತ್ಕೊ ಬರ್ರಿ, ಕೈಕಾಲ್ ಮರಿ ತೊಗೊಂಬರೋಣ ಅಂತ ಬರ್ರಿ. ಬಂದು ಅವು ಮತ್ತೆ ಚಾ ಮಂಡಕ್ಕಿ ಮಾಡ್ತಾವ, ತಿಂದು ಮಾತಾಡೋಣ ಅಂತ ಬರ್ರಿ ಮಾಮರ. ಇವ ಏನವ ಹುಡ್ರಿ? ಹ್ಞೂ ಆತಮ್ಮ, ಇವ ನೋಡ, ಹೆಸರು ಚಂದ್ರ ಅಂತಂದು, ಆಕೆ ಹೆಸರು ಗಿರ್ಜಾ ಅಂತಂದು, ಇವ ಎರಡು ಹುಡ್ರು. ಹುಡ್ರು ದೊಡ್ಡವದ ಬಿಡು. ಅಲ್ಲ ದೊಡ್ಡವದವ. ಅಂದಂಗ ಮಾಮರ ಎಲ್ಲಿ ಹೋಗ್ಯಾರವ? ನಿಮ್ಮ ಮಾಮರ ಮಧ್ಯಾಹ್ನ ಊಟ ಮಾಡಿ ಹೊಲಕ್ಕಂತ ಹೋಗ್ಯಾರಪ್ಪ, ಇನ್ನೂ ಬಂದಿಲ್ಲ, ಈಗ ಬರ ಹೊತ್ತು. ಹೋಗುವ ಮಗಳ, ನಿಮ್ಮಪ್ಪ ಹೊಲಕ್ಕೆ ಹೋಗ್ಯಾನ, ಮತ್ತೆ ಇಲ್ಲೇ ಆಯ್ತು ಹೊಲ, ಹಂಗ ಹೋಗಿ ಮಾಮ ಬಂದತಿ ಬರ್ಬೇಕಂತಪ್ಪ ಅಂತ ಕರ್ಕೊಂಡ್ ಹೋಗುವ. ಸರಿ ತಗ, ಹೋಗಿ ಬರ್ತಾನೆ. ಹಂಗಾರೆ ಇಲ್ಲೇ ಐತಲ್ಲ ಹೊಲ, ದೌಡ ಹೋಗಿ ಕರ್ಕೊಂಡ್ ಬರ್ದಂತಡಿ. ಮತ್ತೇನಕ ಎಲ್ಲ ಹುಡ್ರೆಲ್ಲ ಅಡ್ಜಸ್ಟ್ ಆಗ್ಯಾವಲ್ಲ? ಹ್ಞೂನಪ್ಪ, ಅವ ಅಡ್ಜಸ್ಟ್ ಆಗ್ಯಾವ, ಏನು ತೊಂದರೆ ಇಲ್ಲ, ಏನು ಅಂತ ಸಮಸ್ಯೆ ಏನಿಲ್ಲ. ಹೇಳಿದ ಮಾತು ಕೇಳ್ತಾವ, ಏನು ತೊಂದರೆ ಇಲ್ಲ. ಹೌದಾ, ಚಲೋ ಆತಲ್ಲಕ್ಕ. ಮತ್ ಮಾವ? ನಿಮ್ಮ ಮಾವನಂದ್ರೆ ಏನು ಕಾಟಲ್ ನೋಡಪ್ಪ. ಇಲ್ಲಿ ನಾನ ಮಹಾರಾಣಿ, ನಾ ಹೇಳಿದ್ದ ಪಾಪ ಅವ್ರು ನಡ್ಕೊಂತಾರ, ಹಂಗೇನು ಇದು ಮಾಡೋದಲ್ಲ. ಹೇಳಿದ ಎಲ್ಲ ಸಾಮಾನು ತಂದು ಕೊಡ್ತಾರ, ನನಗೆ ಬೇಕಾದ ಅಡುಗೆ ಮಾಡ್ಕೊಂಡು ತಿನ್ನೋಷ್ಟು ಇದು ಪರ್ಮಿಷನ್ ನಂತರ ಐತೇನು ತೊಂದರೆ ಇಲ್ಲ. ಅಲ್ಲ ತಮ್ಮ, ಮದುವೆಯಾಗಿ ಇಷ್ಟು ವರ್ಷ ಆತು, ಇನ್ನೂ ಯಾಕೆ ಬರೋದು ಲೇಟ್ ಮಾಡಿದೆಪ್ಪ? ನಮ್ಮಪ್ಪ ನಮ್ಮವ್ವ ಅಂತ ಬಿಡು, ಅವ್ರಿಗಂತ ಮಗಳು ಕೊಟ್ಟವಿ, ಹೋಗ್ಬೇಕು ನೋಡ್ಬೇಕು ಮಾಡ್ಬೇಕು ನಾವು ಏಟ್ರ ಊಟ ಐತೆ ಅವಕ್ಕೆ. ಎಷ್ಟು ಅಲ್ಲ ಮದುವೆಯಾಗಿ 3-4 ತಿಂಗಳು ಆತು, ಒಂಚೂರಿತ ಬಂದು ಹೊಳ್ಳಿ ಹಾಕಿ ನೋಡಿದ್ರೆ ಕೊಟ್ಟವಿ ಅಂತೇಳಿ ಹಂಗೆ ಕೈ ತೊಗೊಂಬಿಟ್ರೆ ಹೆಂಗಪ್ಪ? ಇಲ್ಲ ಬಿಡಕ, ನೀನು ನೋಡ್ತೀಯಲ್ಲ ಪಾಪ, ಅವಕ್ಕೆ ಈಗ ಪುರ್ಸತ್ತ ಇಲ್ಲ ಬೇ. ಬೀಜ ಈಗ ಮಳೆ ಹತ್ರ ಆಗಿಬಿಡದೆ, ಬೀಜ ಹೋಗೋದು, ಆಮೇಲೆ ಗೊಬ್ಬರ ಹಾಕೋದು, ಹೊಲ ಹೊಡೆಯೋದು. ಈಗಂತ್ರ ಮಳೆ ಜೋರಾಗಿ ಕಳೆ ತೆಗಿಯೋದು ಬಂದತಿ, ಹಂಗಾಗಿ ಎತ್ತಾಗ ಹೋಗಕ್ಕೆ ಪುರ್ಸತ್ತ ಸಿಕ್ಕಲ್ಲ ನೋಡಿ ಅವ್ರಿಗೆ. ಮಗಳಕ್ಕಿಂತ ಹೆಚ್ಚತ್ತೇನಪ್ಪ ಹೊಲ ಮನೆಯಲ್ಲ. ಮಗಳು ಕೊಟ್ಟವಿ, ಹೋಗ್ಬೇಕು ಅಂತ ಸ್ವಲ್ಪ ಪುರ್ಸತ್ ಮಾಡ್ಕೊಂಡು ಏನು ಸಂಜೆ ಮಂದಿ ಬುದ್ಧಲ್ಲಿ ಹೋಗ್ತಾರ, ಏನು ದೂರ ಇತ್ತಾಗ ಒಟ್ಟ ವಿಚಾರನ ಮಾಡಿಲ್ಲ ಅವ್ರು.
ಕೊಟ್ಟವಿ ಅಂತೇಳಿ ನಾನು ಹೋಗೋದ ಕಾಯ್ತಿದ್ರೆ ಏನೋ ಯಾರಿಗೂ ಗೊತ್ತಪ್ಪ ಯಪ್ಪ. ಇಲ್ಲ ಹಂಗೇನಿಲ್ಲ. ಈಗ ಮಳೆ ಬೆಳೆ ಎಲ್ಲ ಪುರ್ಸತ್ ಇರ್ಲಿಲ್ಲ, ಅವಕ್ಕೆ ಬೀಜ ಹಾಕೋದು, ಗೊಬ್ಬರ ಹಾಕೋದು, ಹೊಲ ಹೊಡ್ಯೋದು ಇದ್ರ ಬಿಜಿ ಆಗಿದ್ರ ಅವ್ರು. ಹಂಗಾಗಿಲ್ಲ, ಅದಕ್ಕೆ ಅವ್ರು ಬರೋದಾಲಿಲ್ಲಕ್ಕ ಇದೆಯಪ್ಪ. ನೀನಾರ ಹೋಗಂತ ನನಗೆ ದಿನ ಗಂಟು ಬಿದ್ದಿದ್ರೆ ಮತ್ತು ನನಗೂ ಪುರ್ಸತ್ ಇದ್ದದಿಲ್ಲ. ಟ್ಯಾಕ್ಟ್ರಿ ಹೊಡ್ಯೋದು ಅದು ಇದು ಬದುಕಂದ್ರು ಜಗ್ಗದವ ಈಗ. ಹಂಗಾಗಿ ಮತ್ತು ದುಡ್ಕೊಳೋ ಟೈಮ್ ಅಲ್ವ ನಮಗೆ, ನಾವು ಕೂಲಿ ಮಾಡ್ಕೊಂಡು ತಿನ್ಬೇಕು. ಹಂಗಾಗಿ ನನಗೆ ಬರೋದಾಗ್ಲಿಲ್ಲ. ಮತ್ತು ಇವತ್ತು ಮಳೆ ಜೋರತ್ತೆ, ಯಾವ ಹೊಲ ಹೊಡೆಯೋದಿಲ್ಲ. ಹಂಗಾಗಿ ಹೋಗಿ ಬರ್ತಂತ ತಗವ ಅಂದೆ. ಮತ್ತು ಅದಕ್ಕೆ ಕಳಿಸ್ಕೊಟ್ಲವ್ವ. ನಮ್ಮಪ್ಪ ಅಂತ ನನ್ನ ಬಗ್ಗೆ ಚಿಂತೆನೆ ಮಾಡಂಗಿಲ್ಲ. ಮಗಳನ್ನ ರೇಟ್ರ ಖಬರ್ ಅವ್ರಿಗೆ ಯಾರ ಕಡೆಯಿಂದ ಹೇಳಿ ಸರಿ ಕಳಿಸ್ಬೇಕು, ಇಲ್ಲಾಂದ್ರೆ ಫೋನಾರ ಮಾಡ್ಬೇಕು. ಫೋನ್ ಮಾಡಿಲ್ಲ ನೋಡತ್ತಮ್ಮ. ಅವು ಮತ್ತು ಹೊಲಕ್ಕೆ ಬಂದು ಸಾಕಾಗಿರ್ತಾವ. ನನಗೆ ಹೇಳ್ತಿದ್ರು ಹಚ್ಕೊಡತ್ತಮ್ಮ ಫೋನ್ ಅಂತಂದು. ಮತ್ತು ನಾನು ಇರ್ಲಿ ಬಿಡಬೇಕಲ್ಲ, ಹೋಲಿ ಮಳೆ ಬರ್ತತ್ತಲ್ಲ, ನೆಟ್ವರ್ಕ್ ಬೇರೆ ಸಿಗ್ತಿದ್ದಿಲ್ಲ, ಇರ್ಲಿ ತಗ ಅಂತ ನಾನು ಸುಮ್ಮನೆ ಹಾಕಿದ್ದೆ. ಪಾಪ ಅವ್ರದ್ದೇನು ತಪ್ಪಲ್ಲ ಬಿಡು. ಒಂದಿನ ಬಿಡ್ದಂಗೆ ನೆನೆಸ್ತಿದ್ರು ಅವ್ರು. ನನ್ನ ಮಗಳು ಏನು ಮಾಡಕತ್ತೈತೆ, ನಮಗೆ ಹೋಗೋದಾಗ್ಲಿಲ್ಲ ಅಂತ ದಿನ ಅಂತದ್ಲವ್ವ. ಬೆಳಿಗ್ಗೆ ಆದರೂ ನಿಂದ ಚಿಂತೆ, ಸಂಜೆ ಮುಂದಾದ್ರೂ ನಿಂದ ಚಿಂತೆ. ಹೌದ ನೋಡಕ್ ಬರ್ಲಿಲ್ಲ ದೊಡ್ಡಕ್ಕ ಆತರ ಚಿಂತೆ ಮಾಡ್ಯಾಳಲ್ಲ, ಸಾಕ್ ಬಿಡತ್ಲಾಗ. ಈಗಾರ ಸಮಾಧಾನ ಆತ್ ನೋಡ್ ನನಗೆ. ಇಲ್ವಾ, ಅವ್ರಿಗೂ ಮಗಳನ್ನ ಕಿಚ್ಚಿರ್ತತಿ. ಹಂಗ ಯಾರು ಕಳಿಸಿ ಸುಮ್ಮರ್ತಿದ್ದಾರೆ ಹೇಳಿ? ಬದುಕಿನ ಬೆಳೆದಾಗ ಅವ್ರು ಪುರ್ಸತ್ತಿಲ್ಲ, ಬಂದಿಲ್ಲ, ಇಲ್ಲಾಂದ್ರ ಬರ್ತದ್ಲ. ಅವು ಅಂತರ ದಿನಾನ ಕೇಳ್ತಾರ, ನನ್ನ ಮಗಳು ಏನ್ ಮಾಡಾಕತ್ತೈತೆ ಏನಂತಂದ. ಅಪ್ಪನ ಆಟ ದಿನಾನ ಕೇಳ್ತಾನ, ಹೋಗಿ ಬರ ನಡಿಯ ಅಂತ ಅವು ಹೇಳಿ ಹೇಳ್ತಾನ. ಮತ್ತೆ ಬದುಕಿನ ಪುರ್ಸತ್ನ್ಯಾಗ ಬಂದದ್ದಲ್ಲ, ನಾನು ಕಳಿಸ್ಕೊಟ್ರೆ ಈಗ ನಾನು ಹೋಗಿ ಹೇಳ್ತೀನಿ. ಇನ್ನೊಂದು 2-3 ದಿನದಾಗ ಬರ್ತಾರ ತಗ ಅವ್ರು. ಹೌದಾ, ಕಳಿಸ್ಕೊಡಪ್ಪ ಹಂಗಾರ. ಅಲ್ಲ, ಕಳಿಸ್ಕೊಡೋದು ಬೇಡ, ನಿನ್ನ ಮಾವನ್ ಕೇಳ್ತಾನೆ. ಒಂದು ಹಾಕ್ತೇನೆ, ನೀನ ಬರುವಂತಾಗ. ಮತ್ತೆ ಬ್ಯಾಸರ ಕಾಕೊಂಬರುವಂತೆ. ಬೇಡಪ್ಪ, ಅವ್ರನ್ನ ಕಳಿಸ್ಕೊಡು. ನಾ ಬಂದೆ ಅಂದ್ರ ಹುಡ್ರು ಸಾಲಿಗೆ ಆಡುವಾಕವ. ಹಂಗಾಗಿ ನಾವು ಎತ್ತಾಗ ಬರದಂತ ಆಗ್ಬಿಡತ್ ನೋಡಿ. ಈಗ ಸಾಲ್ ರಜೆ ಕೊಟ್ರೆ ಅಷ್ಟ ಬರೋದು ನಾನು. ಭಾರಿ ಹೊಂದಾಣಿಕೆ ಆಗೈತ್ ಬಿಡವ ಹಂಗಾರ ಮಕ್ಕಳದು. ಹಂಗ ಜೀವ ಮಾಡ್ತಾವ ತಮ್ಮ ಅವ. ನೋಡ್ಯಾಕ ಎಷ್ಟ ಜೀವ ಮಾಡ್ಲಿ, ನಿನ್ನ ಹುಷಾರ್ ಮೇಲೆ ನೀರು, ಹುಡ್ರನ್ ಮಾತ್ರ ಮೈ ಮೇಲೆ ಬಿಟ್ಕೋಬೇಡ. ಹಂಗ್ಯಾಕಂತ ತಮ್ಮ, ನಾನು ಅವ್ರನ್ನ ಮಕ್ಕಳ ತರ ನೋಡ್ಕೋಬೇಕಂತ ಮಾಡೀನಿ. ನೋಡವ, ನಿಂದಾದ್ರ ನಿನಗೆ ಅಷ್ಟ ಆಗ್ಲಿ, ಅವು ಬ್ಯಾರ್ಯಾರ ಮಕ್ಳು. ನಿನ್ ಮಕ್ಳಾದ್ರ ನಿನಗೆ. ನಾಳೆ ನೋಡೋದು ಮಾಡೋದೆಲ್ಲ ನಿನ್ ಮಕ್ಳಾದ ಹಂಗ ಹಾಕರನು ಅವ್ರು ಆಗಂಗಿಲ್ಲ. ಹಂಗಾಗಿ ನಾನಂತರೂ ನಿನಗೆ ಬುದ್ಧಿ ಹೇಳಕತ್ತೆ ನೋಡ್. ಮತ್ತೆ ಅಯ್ಯ, ಇವ್ರ ಹಂಗಿಲ್ಲ ತಮ್ಮ, ಭಾರಿ ಚಲೋ ನೋಡ್ಕೊಂತವಪ್ಪ. ನನ್ನ ಮೇಲಂತ್ರ ಜೀವನ ಇಟ್ಟವ. ಯವ್ವ ಅಂತವ. ನಾ ಹೇಳಿದ್ ಮಾತು ದಾಟಂಗಿಲ್ಲ ತಮ್ಮ. ಈಗೇನ ಬುದ್ಧಿ ಇಲ್ಲ ಆಟಂತವು. ನಾಳೆ ಆಕಿ ಮತ್ತು ಮದುವೆ ಮಾಡ್ಬೇಕು, ಎಲ್ಲ ಮಾಡ್ಬೇಕು. ಆಮೇಲೆ ಇವನು ದೊಡ್ಡವನಾದ್ಮೇಲೆ ಮಂದಿ ಸುಮ್ಮರ್ತಾರ ಅಂತ ಮಾಡಿದೆ. ಏನೇನಾರ ಹೇಳ್ಕೊಡ್ತಾರ, ಆಸ್ತಿ ಬರ್ತೈತಿ, ಅದು ಬರ್ತೈತಿ, ಇದು ಬರ್ತೈತಿ ಅಂತ ಹೇಳಿ ಹಳ್ಳಿ ಬಿದ್ರೆ ಏನ್ ಮಾಡ್ತಿದಿ? ಈಗ ಹಡದ ಮಕ್ಕಳು ಆಗಂಗಿಲ್ಲ, ಇನ್ನು ಬೇರೆದಕ್ಕೆ ಮಕ್ಕಳು ಹಾಕವನವ. ನಿಂದಾದ್ರೆ ನಿನಗೆ ನೀನು ವಿಚಾರ ಮಾಡ. ಹಂಗೇನ ಆಗಂಗಿಲ್ಲ, ನೀನೇ ಎಂತೆಂತ ವಿಚಾರ ಮಾಡಬೇಡ. ಇವು ಏನು ಹಂಗ ಅನ್ನಂಗಿಲ್ಲ. ನಾ ಹೆಂಗ್ ಇಟ್ಕಂತ ಹಂಗಿರ್ತಾವಪ್ಪ. ನಾವು ಚಲೋ ತಕ್ಕ ನೋಡ್ಕೊಂಡ್ರೆ ಅವು ಚಲೋ ತಕ್ಕ ನೋಡ್ಕೊಂತವು. ಮತ್ತೆ ಚಲೋ ತಕ್ಕ ನೋಡ್ಕೊಂಡಿಲ್ಲ ಅಂದ್ರೆ ಮತ್ತೆ ಅವ್ರು ಹೊಳ್ಳಿ ಬೀಳ್ತಾರ. ಹಂಗಲ್ವಾ, ನಿನಗೆ ಅದಕ್ಕೆ ಗೊತ್ತಾಗಂಗಿಲ್ಲ ಅನ್ನೋದು. ಈಗ ಹಡದ ಮಕ್ಕಳ ಆಗಂಗಿಲ್ಲ ಅಂತಂದ್ರೆ ಬೇರೆದಕ್ಕೆ ಮಕ್ಕಳು ಆಗ್ತವನ. ಹೆಂಗ್ ವಿಚಾರ ಮಾಡ್ತೀಯ ಯಾಕ ನೀನು? ಹೆಂಗಾರ ಯಾಕಾಗ್ಲಿ, ನೀನು ಹುಷಾರನೇ ನೀರು. ಅವ್ರನ್ನ ಎಲ್ಲಿಡ್ಬೇಕು ಅಲ್ಲೇ ಇಡ. ಒಂದು ಹದ್ದು ಬಸ್ತ ಅಂತ ಇಟ್ಗ. ಯಾಕಂದ್ರೆ ನಾಳೆ ನಿನಗೆ ಹಿಡ್ತಕ್ಕೆ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ತಿದ್ದಿ? ಅದಕ್ಕೆ ತಗ್ಗಿ ಬಗ್ಗಿ ನಡೆಸಿ ಕಲಸು. ಆಮೇಲೆ ನೀನು ಒಂದು ಮಕ್ಕಳು ಮಾರ್ಕೆ ಅಂದ್ರೆ ನಿನ್ನ ಹೊಟ್ಟೆ ಹುಟ್ಟಿದ್ದಕ್ಕಾದ್ರೆ ನಿನಗೆ ಹಾಕವು. ಅವು ಎಷ್ಟಿದ್ರು ಬೇರೆದಕ್ಕೆ ಮಕ್ಕಳ. ನಿನಗೆ ಈಗಂತ್ರ ಗೊತ್ತಾಗಲ್ಲ, ನಾಳೆ ಹುಡುಗ್ರು ದೊಡ್ಡವಾಗಿ ಹೊಳ್ಳಿ ಬೀಳ್ತಾವ ನೋಡು. ನೀನೇ ನಮ್ಮನ್ನು ಹಡ್ದೇನ, ಇದು ಮಾಡ್ಯಾನ, ಅದು ಮಾಡ್ಯಾನಂತ ಹೊಳ್ಳಿ ಬೀಳ್ತಾವ ನೋಡು. ಅವಾಗ ಗೊತ್ತಾಗತ್ತೆ ನಿನಗೆ, ಈಗ ಗೊತ್ತಾಗಲ್ಲ. ಅದಕ್ಕೆ ನಾ ಹೇಳದ ಸ್ವಲ್ಪ ತಿಳ್ಕ. ಮತ್ತು ಈಗಿನ ಕಾಲದಾಗ ಹೆಂಗವ, ನೀನು ಹೊಟ್ಟೆಗೆ ಹುಟ್ಟಿದ ಮಕ್ಕಳ ಮಾತು ಕೇಳಂಗಿಲ್ಲ, ಇನ್ನು ಬೇರೆದಕ್ಕೆ ಮಾತು ಕೇಳ್ತವನ. ನಾನಂತೂ ಹೇಳಕತ್ತೀನಿ, ಹೆಂಗಾರ ಯಾಕಾಗ್ಲಿ ನೀನು ಹುಷಾರ ನೀರವ. ಹೌದಾ, ನಾನು ಇಷ್ಟ ದಿನ ನನ್ನ ಮಕ್ಕಳು ಅನ್ನಕತ್ತಿದ್ದಪ್ಪ. ಆದ್ರೆ ಮತ್ತೆ ನೀ ಹೇಳೋದು ನೋಡಿನಿ ಅಂದ್ರೆ ನನಗೆ ಯಾಕೆ ಹೆದರಿಕೆ ಬರಕತ್ತದಲ್ಲ ತಮ್ಮ. ಸಿದ್ದವಕ್ಕ ನೋಡು, ಹಡ್ದಾಗ ನಾನು ಹೇಳೋದಂತ್ರ ತಿಳ್ಕ, ಇದು ಅಂತ್ರ ಖರೆ, 100ಕ್ಕೆ 100 ಸತ್ಯ. ಹೊಟ್ಟೆಗೆ ಹುಟ್ಟಿದ ಮಕ್ಕಳು ನೆಟ್ಟು ನೋಡ್ಕೊಳಂಗಿಲ್ಲ. ಇನ್ನು ಬೇರೆದಕ್ಕಿ ಮಕ್ಕಳು ನೀನು ನೋಡ್ಕೊಂತವ. ಹೆಂಗಾರ ಮಾಡಿ ನಿಮ್ಮ ಮಾಮಾಗ ಒಪ್ಪಿಸಿ ನೀನು ಇನ್ನೊಂದು ಮಗನ ಮಾಡ್ಕೆ. ಗಂಡರ ಹೆಣ್ಣರಾಗ್ಲಿ ಮಾಡ್ಕೊಂಡು
ನಿಂದ ಮುಂದಿನ ಜೀವನ ನೋಡವ, ಇಲ್ಲಾಂದ್ರೆ ಕೂಳು ಹಾಕರ್ಬೇಕಲ್ಲ ನೀನು ನಾಳೆ. ಅಯ್ಯಯ್ಯೋ ಹೌದು ನೋಡ್ಲ ಸಿಂಗ್ಲಿಕ್ಕ, ನಾನು ಇದ್ರ ಬಗ್ಗೆ ವಿಚಾರನ ಮಾಡಿಲ್ಲ. ನಾನು ನನ್ನ ಗಂಡಗ ಮಗನ್ ಮಾಡ್ಕೊಳ್ಳೋಣ ಅಂತ ನಾನು ಕೇಳಿದ್ನಲ್ಲ ಮೊನ್ನೆ. ಬ್ಯಾಡ, ಇವ ನನ್ನ ಮಕ್ಕಳ ಸಾಕು ನನಗೆ ಅಂತ ನನ್ನ. ಹೌದಾ, ನಾ ಹೇಳಿಲ್ಲನವ, ಅದಾಕ ಹೇಳೋದ. ಇನ್ನು ಆದ್ರೆ ನಿನಗೆ ಬೇರೆದವ್ರು ಆದ್ರೆ ಬೇರೆದವ್ರಿಗೆ ಅವು ನಾಳೆ ನಿನಗೆ ಕೂಳು ಹಾಕಂಗಿಲ್ಲ. ನಿನಗೆ ಹೆಂಗಾರ ಮಾಡಿ ಮಾವನ್ನ ಒಪ್ಪಿಸಿ ಒಂದು ಮಗಳು ಮಾಡ್ಕೊಳಕ ಬೇಕು ನೋಡುವ ನೀನು. ಹೌದಲ್ಲ, ನನಗೆ ಈಗ ತಿಳಿಯಾಕತ್ತ ನೀ ಹೇಳಿ ಮೇಲೆ. ನೀ ಬಂದದ್ದು ಚಲೋ ಆತು ಬಿಡು. ಏಟ್ರ ಓಟ ಆಗಲಿ, ನಾನು 20 ಮಂದಿ ನಿಮ್ಮ ಮಾವು ಒಪ್ಪಿಸಿ ಒಂದು ಮಗನ್ ಮಾಡ್ಕೊಂತಾನೆ. ಯಾಕಂದ್ರೆ ಮತ್ತೆ ನಾಳೆ ನನಗೆ ಮಂದಿ ಬಂಜಿ ಅಂದ್ರಿ ಮಳ್ಳನ ಹೆಂಗಾರ ಯಾಕಲ್ಲಪ್ಪ, ನಾನು ಒಂದು ಮಗನ್ ಮಾಡ್ಕೊಂತಾನೆ. ಈಗ ದಾರಿಗೆ ಬಂದೆ ನೋಡವ, ಹಂಗ ಜಾಣ ಆಗದ್ ಕಲ್ಕ ನೀನು. ನಾಳೆ ನಿಂದು ಸಾಕರ್ ಬೇಕಲ್ಲ, ಅದನ್ನ ನೋಡ್ಕೊಂಡು ಬಾಳೆ ಮಾಡ್ಬೇಕು ನೀನು. ಈಗಿಂದ ಏನ ಬಿಡು, ಚಲೋ ಐತಿ ನಡಿತೈತಿ, ಸಣ್ಣ ಹೋದ ಹುಡ್ರು. ನಾಳೆ ದೊಡ್ಡವಾಗಿ ಆಸ್ತಿ ಪಾಲು ಕೇಳಿ ಹೊಳ್ಳಿ ಬಿದ್ರಿ ಏನು ಮಾಡ್ತೀನಿ ನೀನು? ನಿನಗೆ ಕೂಳು ಹಾಕರ್ಬೇಕಲ್ಲ. ಅದಕ್ಕೆ ಹೇಳಕತ್ತೇನಿ, ಒಂದು ಮಗನ್ ಮಾಡ್ಕೆ, ಅದನ್ನ ಚಲೋ ಹೊತ್ನಂಕ ನೋಡ್ಕೆ. ನಿನ್ನ ಮಗ ನಿನ್ನ ಸಾಕ್ತಾನ, ಇವ್ರ ಸಾಕ್ಲಿಲ್ಲ ದೊಡ್ಡಕ. ಆಮೇಲೆ ಹುಡ್ರನ್ನ ಮೈ ಮೇಲೆ ತಗೋಬೇಡ. ಎಷ್ಟು ಹದ್ದು ಬಸ್ ನಿಗಡ್ಬೇಕಲ್ಲ ಅಷ್ಟೇ ಇಡ. ಅವಕ್ಕೂ ಕೆಲಸ ಹೇಳು, ಕೆಲಸ ಮಾಡಲಿ. ಇತ್ತಾಗ ಮಲ್ತಾಯಿನು ಅಂತ ಅನಿಸ್ಬಾರ್ದು, ಇತ್ತಾಗ ತೀರ ತೊಂದರೆನೂ ಕೊಟ್ಟಂಗಾಗಿರ್ಬಾರ್ದು. ಒಂದ್ಸತಿ ನಾಜೂಕಕ್ಕೆ ತಗೊಂಡು ಹೋಗ್ಬೇಕು ನೀನು. ನಿನ್ನ ಹದ್ದು ಬಸ್ತಲ್ಲೇ ಇಟ್ಕೊಂಡು ನಿನಗೆ ಹೆಂಗೆ ಬೇಕು ಹಂಗೆ ತಿರುವಾಡಿಸಿ ಅವ್ರನ್ನ ನೀನು ಹಿಡ್ತದಲ್ಲಿ ಇಟ್ಕೋಬೇಕು ನೋಡು. ಅಷ್ಟೇ ಮಾಡ್ತಾನೆ ನಾನು ಹಿಡ್ತದಲ್ಲಿ ಇಟ್ಕೊಂಡು ನಾನು ಹೆಂಗೆ ಬೇಕಂಗೆ ಆಟ ಆಡಿಸಿ ಮಾಡ್ತಾನೆ ನೋಡುವ. ನಾಳೆ ಮಕ್ಕಳು ಆಗಂಗಿಲ್ಲ, ಗಂಡನೂ ಆಗಂಗಿಲ್ಲ. ನಿಂದು ಅಂತಿದ್ನಿ ಅಂದ್ರೆ ನಿನಗೆ ಆಕತಿ. ಹಂಗಾಗಿ ನಿನ್ನ ಮಾವನ್ನ ಒಪ್ಪಿಸಿ ಮದುವೆ ಆಗೋದ ಮಕ್ಕಳು ಮಾಡ್ಕೊಳೋದು ನೋಡು. ಆಯ್ತು, ನೀ ಹೇಳಿದ್ದೆಲ್ಲ ನಾನು ಮನಸ್ಸಿನಾಗ ಇಟ್ಕೊಂಡೇನಿ. ಹೆಂಗಾರ ಮಾಡಿ ನಿಮ್ಮ ಮಾವನ್ನ ಒಪ್ಪಿಸಿ ಒಂದು ಮಗನ್ ಮಾಡ್ಕೊಂತಾನೆ. ಅದನ್ನು ಚಲೋ ತನಕ ಸಾಕ್ತಾನಪ್ಪ. ಇಲ್ಲ ಅಂದ್ರೆ ನಮ್ದಾದ್ರೆ ನನಗೆ ಮತ್ತು ನಾಳೆ ಹೊಳೆ ಬಿದ್ದರೆ ನಾ ಏನು ಮಾಡಲಿ? ನನಗೆ ಸಾಕಿರ್ಬೇಕಲ್ಲ. ಅದನ್ನು ನೀ ಹೇಳೋದು ಕರೆಕ್ಟ್ ಐತಿ. ಸರಿ ತಗಾರಪ್ಪ. ಸಿದ್ದಿ ಬರ್ರಿ. ಯಾಕೆ ಹೊಲಕ್ಕೆ ಹೋಗಿ ಭಾಳ ಹೊತ್ತಲ್ರಿ? ಲೇಟಾಗಿ ಬಂದ್ರಿ? ಇಲ್ಲ ಬಿಡ, ಅಲ್ಲಿ ಹೊಲದಾಗ ಮಳೆ ಗಾಳಿ ಬಂದು ತೆಂಗಿನ ಗರಿ ಓಸು ಬಿದ್ದು ಹೋಗಿದ್ವ. ಅವನು ಓಸು ಒಂದ್ ಕಡೆಗೆ ಹಾಕಿ ಬರೋಷ್ಟತಿ ಇಷ್ಟೊತ್ತಾತ್ ನೋಡು. ಹೌದಾ, ಭಾಳ ಬಿದ್ದದ್ದು ರೀ. ಇವ್ರು ಯಾರ ಬಂದಾರಲ್ಲ? ಇವ್ರು ಯಾರ? ಸಿದ್ದಿ ಇವನ ನಮ್ಮ ತಮ್ರಿ, ಸಿದ್ಧಲಿಂಗೇಶ್ವರ ಅಂತಂದ್ರೆ ನಾವು ಸಿಂಗ್ಲಿಕ ಅಂತ ಕರಿತೇವ್ರಿ. ಹೌದಾ, ಮತ್ ಮೊನ್ನೆ ಮದುವೆಗೇನು ಕಾಣ್ಲೇ ಇಲ್ಲ? ಇಲ್ರಿ, ನಮ್ಮ ಮದುವೆ ಸ್ವಲ್ಪ ಅವಸರದಾಗತ್ತಲ್ಲ. ಅವನು ಬೇರೆ ಊರಿಗೆ ಹೋಗಿದ್ದ, ಹಂಗಾಗಿ ಬರ್ಲಿಲ್ಲ. ಅದಕ್ಕೆ ನಿಮಗೆ ಗೊತ್ತಾಗಿಲ್ರಿ. ಇಲ್ಲಾಂದ್ರೆ ಗೊತ್ತಾಗತ್ತೆ. ಎಲ್ಲ ಮದುವೆ ಪ್ಲಾನ್ ಮಾಡಿರೋದ ಇವನು. ಆದ್ರೆ ಪಾಪ ಮದುವೆ ಆಗಿರೋದಾಗ್ಲಿಲ್ಲ. ಅಲ್ಲಿ ಯಾರೋ ಆರಾಮಿಲ್ದಂಗಂತ ಆರಾಮಿಲ್ದಂಗ ಆತ. ಹಂಗಾಗಿ ಅವರು ದವಾಖಾನೆಗೆ ಹೋಗ್ಬಿಟ್ಟ, ಅಲ್ಲೇ ಉಳ್ಕೊಂಡ್ಬಿಟ್ಟ. ಹಂಗಾಗಿ ಮದುವೆಗೆ ಬರೋದಾಗ್ಲಿಲ್ಲ ಅವನು. ಹೌದಾ, ಆರಾಮದಿರೇನಪ್ಪ? ಹ್ಞೂನ್ರಿ ಮೋರ, ಆರಾಮದವಿ. ನಾನು ಆಗ್ಲಿಲ್ಲ ಬಂದೆ. ಎಲ್ಲಿ ಹೋಗಿದ್ರಿ ಮೋರ? ಇಲ್ಲಪ್ಪ, ಅಲ್ಲೇ ಸ್ವಲ್ಪ ಹೊಲ್ದಾಗ ಕೆಲಸತ್ತ. ಅವು ಮಳೆ ಗಾಳಿ ಬಂದು ಓರ್ಸು ತೆಂಗಿನ ಗರಿ ಎಲ್ಲ ಬಿದ್ದದ್ವು. ಅವನ್ನೆಲ್ಲ ಹಾರಿಸಿ ಹಾಕಿ ಬರೋಷ್ಟೊತ್ತಿಗೆ ಇಷ್ಟೊತ್ತಾತ. ಆರಾಮದಿರಲ್ಲಪ್ಪ? ಹಾಂ, ಆರಾಮದವ್ರಿ ಮೋರ. ನೀವು ಆರಾಮದಿರಲ್ರಿ ಮೋರ? ಬರ್ರಿ, ಕುತ್ಕೊ ಬರ್ರಿ. ಹಾಂ, ಇರ್ಲಿ. ಮತ್ತು ನಿಮ್ಮ ಅವ್ವರು ನಿಮ್ಮ ಅಪ್ಪರು ಎಲ್ಲ ಆರಾಮದಾರಲ್ಲಪ್ಪ? ಹಾಂ, ಎಲ್ಲ ಆರಾಮದಾರಿ ಮೋರ. ಏನು ತೊಂದರೆ ಇಲ್ಲ, ಆರಾಮದಾರ. ಬರ್ರಿ, ಕುತ್ಕೊ ಬರ್ರಿ ಮೋರ. ಅಂದಂಗೆ ಸಿದ್ದಿ ಅಳಿಯಂದ್ರಿಗೆ ಏನಾರ ಕೊಟ್ಟಿಲ್ಲ ಚಾಪ ಮಾಡಿ? ನೀವು ಮತ್ತೆ ಹೊಲಕ್ಕೆ ಹೋಗಿದ್ರಲ್ಲ ಮಧ್ಯಾಹ್ನ ಉಂಡೆ, ಈಗ ಬರ್ತಾರಂತಂದೆ ಮಿರ್ಚಿ ಮಂಡಕ್ಕಿ ಮಾಡಿದ್ದೆ. ಮಂಡಕ್ಕಿ ಮಿರ್ಚಿ ತಿಂದು ಚಾ ಕುಡಿದು ಕುತ್ಕೊಂಡಾರ ನೋಡ್ರಿ ಈಗ. ಹೌದಾ, ಚಲೋ ಆತ. ಉಣ್ಣಾಕ ಏನಾರ ಮಾಡ ಚಿಕನ್ ತರ್ಲೇನ? ಬ್ಯಾಡ್ ಬಿಡ್ರಿ ಮಾವ್ರ, ಅದನ್ನೇ ಮಾಡ್ತೀರಿ, ಇದ್ದದ್ ಮಾಡಂತ್ರಿ. ಹಂಗಂದ್ರೆ ಹೆಂಗಪ್ಪ? ಬೀಗರನ್ನ ಚಲೋದ್ನಾಗ ನೋಡ್ಕೊಳೋದು ನಮ್ಮ ಜವಾಬ್ದಾರಿ ಇರ್ತತಿ. ಚಿಕನ್ ತೊಗೊಂಬರ್ತಾನೆ, ಮಾಡಿಸಿದ್ದಿ ಹಂಗಾದ? ಆಯ್ತು ತಗೋರಿ. ಅಂದಂಗ ಅಳಿಂದ್ರ ಹೊಲಕ್ಕೆ ಏನು ಹಾಕಿರಪ್ಪ? ಹೌದಾ, ಯಾಕೆ ಕಲಿ ಬಿಟ್ರಿ? ಇಲ್ಲ ಬಿಡ್ರಿ, ಮಳೆ ಜೋರ ಬಂತು. ಈಗ ಮಳೆ ಬರವಲ್ರಿ. ಮಳೆ ಹಾಕ್ಯಂಗೆ ಕಟ್ಟೆ ಕಟ್ಬಿಟ್ಟತಿ. ಬೀಜ ಬಿತ್ಬೇಕಂತ ಕುಂತಾವೆ. ಅದಕ್ಕೂ ಒಂದು ಎಕರೆಗೆ ಗೋಂಜಾಳ ಹಾಕ್ಬೇಕಂತ ಕುಂತಾವಿ. ಏನು ಮಳೆ ಹಾಕ್ಯಂಗೆ ಕಟ್ಟೆ ಕಟ್ಬಿಟ್ಟತಿ ಬಿಡವಲ್ದು. ಹಂಗಾಗಿ ಇನ್ನೂ ಖಾಲಿ ಬಿಟ್ಟವ್ರಿ. ಹೌದಾ, ನಮ್ಮಲ್ಲಿ ಏನಪ್ಪ ಮಳೆ ಜೋರ ಬಿಡತಿ. ನಮಗೆ ಗೋಂಜಾಳ ಎಲ್ಲ ಕೊಳತ್ ಹೊಂಟಾವು. ಏನು ರೈತರ ಬದುಕಂತ್ರ ಭಾಳ ಕಷ್ಟ ಆಗ್ಬಿಡತ್ತೆ ನೋಡಪ್ಪ. ಹೌದೌದ್ರಿ ಮೋರ, ರೈತರ ಬದುಕಂತ್ರ ಭಾಳ ಕಷ್ಟ ಐತ್ರಿ. ಸರಿ ತಗೋ, ಅಕ್ಕ ತಮ್ಮ ಮಾತಾಡ್ರಿ. ನಾ ಹೋಗಿ ಮತ್ತೆ ಚಿಕನ್ ತೊಗೊಂಬರ್ತೇನೆ. ಹಾಯ್ ಫ್ರೆಂಡ್ಸ್,
ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾಕೋ ಜಾಸ್ತಿ ಸಬ್ಸ್ಕ್ರೈಬ್ ಬರ್ತಾ ಇಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಗೆ ಲೈಕ್ ಮಾಡಿ. ಹೊಸ ಹೊಸ ವಿಡಿಯೋಗಳನ್ನು ಮಾಡೋದಕ್ಕೆ ನಮಗೂ ಒಂದು ಸ್ವಲ್ಪ ಪ್ರೋತ್ಸಾಹ ಸಿಕ್ಕಂಗಾಗತ್ತೆ. ಅದ್ರ ಜೊತೆಗೆ ನಾವು ಇನ್ಮೇಲೆ ಹೊಸ ಹೊಸ ಕಂಟೆಂಟನ್ನು ಬಿಡ್ತೀವಿ, ನೋಡಿ ಖುಷಿ ಪಡಿ ಅಂತ ಹೇಳ್ತಾ ನಾನು ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ವಿಡಿಯೋಗಳನ್ನು ಪೂರ್ತಿ ನೋಡಿ. ಒಳ್ಳೆ ಕಂಟೆಂಟ್ಗಳನ್ನು ಕೊಡ್ತೀವಿ. ಈಗ ಮಲ್ತಾಯಿ ಮಕ್ಕಳು ಮುಗಿದ ಮೇಲೆ ಮತ್ತೆ ಇನ್ನೊಂದು ಬೇರೆ ಕಂಟೆಂಟನ್ನು ತೊಗೊಂಬರ್ತಾ ಇದ್ದೀವಿ. ಅವು ಚೆನ್ನಾಗಿದ್ದಾವೆ, ದಯವಿಟ್ಟು ನೋಡಿರಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಇದು ಹಾವೇರಿ ಜಿಲ್ಲೆಯ ಸುತ್ತಮುತ್ತಲಿನ ಹಳ್ಳಿಗಳ ಜನರ ಭಾಷೆಯನ್ನು ನಾವು ಆಧಾರವಾಗಿ ಇಟ್ಕೊಂಡು ವಿಡಿಯೋಗಳನ್ನು ಮಾಡ್ತಾಯಿದ್ದೀವಿ. ನೀವು ಅದನ್ನು ನೋಡಿರಿ, ಖುಷಿ ಪಡ್ರಿ ಮತ್ತು ಆನಂದಿಸ್ರಿ ಅಂತ ಹೇಳ್ತಾ ನಾನು ನಿಮಗೆ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ. ವಿಡಿಯೋಗಳನ್ನು ಪೂರ್ತಿ ನೋಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.